ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಈಗ ನಾವು 2024 ಏಪ್ರಿಲ್ ತಿಂಗಳಲ್ಲಿ ಫಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಎರಡೂ ಮಾಸಗಳು ಕೂಡ ನಡೀತಾ ಇರುತ್ತೆ. ಈ ಎರಡೂ ಮಾಸಗಳ ಸಮಯದಲ್ಲಿ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳವರಿಗೆ, ಅದರಲ್ಲೂ ಕೂಡ ಮೀನ ರಾಶಿಯವರಿಗೆ 9 ಗ್ರಹಗಳ ಸಂಚಾರ, ಆ ಗ್ರಹಗಳ ಒಂದು ಸ್ಥಿತಿ ಗತಿ ಅಂದರೆ ಚಲನೆ ಭೂಮಿ ಸುತ್ತಲೂ ಆಗ್ತಾ ಇರುತ್ತೆ. ಆ ಒಂದು ಗ್ರಹಗಳು ಯಾವ ರಾಶಿಯಿಂದ ಈ ಒಂದು ಮೀನ ರಾಶಿ ನೋಡ್ತಾ ಇದೆ, ಮೀನ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲ ಕೊಡುತ್ತೆ, ಪ್ರತಿಫಲ ಕೊಡುತ್ತೆ, ವೈಪರೀತ್ಯ ಕೊಡುತ್ತೆ ಅನ್ನುವಂಥ ವಿಚಾರನ ನಾವು ಸಂಕ್ಷಿಪ್ತವಾಗಿ ನಾವು ನೋಡೋಣ. ಈ ಒಂದು ವಿಚಾರ ತಿಳ್ಕೊಳ್ಳೋಕೆ ಮುಂಚೆ ನೀವು ನಮ್ಮ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಸ್ ಅಂದರೆ ಪ್ರತಿಯೊಂದು ಮಾಸ ವಿಷಯಗಳು, ಅಂದರೆ ಪ್ರತಿಯೊಂದು ತಿಂಗಳ ಒಂದು ವಿಶ್ಲೇಷಣೆ, ಗ್ರಹಗಳ ಒಂದು ಸ್ಥಿತಿ ಸಂಚಾರ ಇವುಗಳ ಬಗ್ಗೆ ತಿಳಿಸಲಾಗೋದು, ಮತ್ತು ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಮತ್ತು ನಿಮ್ಮ ಅನಿಸಿಕೆಗಳಿಗೆ ಕಾಮೆಂಟ್ನಲ್ಲಿ ತಿಳಿಸುವಂತಹ ಬೇಡಿಕೆಗಳಿಗೆ ವಿಡಿಯೋಸ್ ಮಾಡಿ ವಿಷಯಗಳನ್ನ ತಿಳಿಸಲಾಗುತ್ತೆ. ಒಂದು ವಾಸ್ತು ವಿಚಾರ ಆಗಿರ್ಬೋದು, ಅಥವಾ ಮನೆಯಲ್ಲಿ ನಡೆಯುವಂತಹ ಯಾವುದೋ ಒಂದು ಸಮಸ್ಯೆಗಳ ಬಗ್ಗೆ ವಿಶ್ಲೇಷಣೆ ಕೊಡುವಂತಹದ್ದು, ಅರ್ಥೈಸುವಂತಹದ್ದು. ಯಾಕೆಂತಂದ್ರೆ ನೀವು ನೇರವಾಗಿ ಕೇಳಿದಾಗ ತಿಳ್ಕೊಂಡು ಮರ್ತು ಹೋಗ್ಬೋದು, ಆದರೆ ವಿಡಿಯೋಸ್ ಮುಖಾಂತರ ತಿಳ್ಕೊಳ್ಳೋದ್ರಿಂದ ನಿಮ್ಮಿಂದ ಬಹಳಷ್ಟು ಜನಕ್ಕೂ ತಿಳಿಸುವಂತ ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡಿ. ಮತ್ತೆ ನೋಡಿದಂಥ ಎಲ್ಲ ವಿಡಿಯೋಸ್ಗೂ ಲೈಕ್ ಕೊಡಿ ಪ್ರಾರ್ಥನೆ ಮಾಡ್ತಾ, ಈಗ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಒಂದು ಗ್ರಹಗಳ ಗತಿಯ ಸಂಚಾರದಿಂದ ಮೀನ ರಾಶಿಯವರಿಗೆ ಏನಾಗುತ್ತೆ ಅಂತ ನೋಡಿದ್ರೆ, ನೋಡಿ, ಮೀನ ರಾಶಿಯಲ್ಲಿ ಮಿಶ್ರ ಗ್ರಹಗಳ ಸಂಚಾರ. ಮೀನ ರಾಶಿಯಲ್ಲಿ ಆಲ್ರೆಡಿ ರಾಹು ಇದ್ದಾನೆ. ಆಲ್ರೆಡಿ 5-6 ತಿಂಗಳ ಮೇಲಾಯಿತು ರಾಹು ಸಂಚಾರ ಬಂದು. ಹಾಗಾಗಿ ಸ್ವಲ್ಪ ಒತ್ತಡ, ವೈಪರೀತ್ಯ, ಸುತ್ತಾಟ, ತಿರುಗಾಟ, ಜವಾಬ್ದಾರಿ, ವ್ಯವಹಾರ ಜಾಸ್ತಿ ಆಗಿರುತ್ತೆ. ರಾಹುನ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಉಚ್ಚ ಸ್ಥಿತಿಯಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ, ಶ್ರೇಷ್ಠ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಶ್ರೇಷ್ಠ ಫಲ ಕೊಡುತ್ತೆ. ಸುಮಾರು 23 ದಿನ ಏಪ್ರಿಲ್ ತಿಂಗಳಲ್ಲಿ ಇರ್ತಾನೆ, 23ನೇ ತಾರೀಕುವರೆಗೂ. ಅಲ್ಲಿವರೆಗೂ ಶ್ರೇಷ್ಠವಾದಂತಹ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕ್ತೀರಾ, ಕೆಲಸಗಳು ಕೂಡ ಆಗತ್ತೆ. ನಿಮ್ಮ ನಿರ್ಣಯಗಳು ಕೂಡ ಶ್ರೇಷ್ಠ ಮಟ್ಟ, ಅಂದ್ರೆ ಜೀವನದಲ್ಲಿ ಎಲ್ಲಿಗೋ ರೀಚ್ ಆಗ್ಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ನಿಮ್ದಾಗಿರುತ್ತೆ. ಶುಭ ಫಲ ಇದೆ. ಒಟ್ಟಾರೆಯಾಗಿ ಶುಕ್ರ ಶ್ರೇಷ್ಠ ಸ್ಥಿತಿ ನಿಮ್ಮ ರಾಶಿಗಿದೆ. ಜೊತೆಗೆ ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲೇ 13ನೇ ತಾರೀಕುವರೆಗೂ ಇರ್ತಾನೆ. ಹಾಗಾಗಿ ಸೂರ್ಯನ ಕೂಡ ಕೆಲಸ ಕಾರ್ಯ, ಕೈಂಕರ್ಯಗಳು ನೆರವೇರಿಸ್ತಾನೆ. ನೀವೇನ್ ಅನ್ಕೊಂತೀರ ಕೆಲಸಗಳೆಲ್ಲ ಕೂಡ ನಿರ್ಭಯವಾಗಿ ನಡೆದ್ಬಿಡತ್ತೆ. ಉತ್ತಮ ಫಲ ಇದೆ, ತೊಂದರೆ ಇಲ್ಲ. 23ರ ನಂತರ ಕುಜ ಕೂಡ ಯತಿಯಾಗಿದ್ದಾನೆ. ಆದ್ರೆ ಕುಜ ಮತ್ತೆ ರಾಹು ಯತಿಯಾಗಿದ್ದಾನೆ. ಸ್ವಲ್ಪ 23ರ ನಂತರ ಸ್ವಲ್ಪ ಕಶಿವಿಷಯಗಳಿರುತ್ತೆ, ವೈಯಕ್ತಿಕವಾಗಿ ಸ್ವಲ್ಪ ದುಗುಡ ಇರುತ್ತೆ, ಟೆನ್ಷನ್ ಇರುತ್ತೆ, ಓಡಾಟ ಇರುತ್ತೆ. ಬುಧ 10ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ರಾಶಿಯಿಂದ ಮೀನ ರಾಶಿಗೆ ಬರ್ತಾ ಇದ್ದಾನೆ. ಈ ಒಂದು ಮೀನ ರಾಶಿಯಲ್ಲಿ ಬುಧನಿಗೆ ನೀಚ ಸ್ಥಿತಿ ಸಂಚಾರ, ಪಾಪ ಸ್ಥಿತಿ, ವಕ್ರ ಸ್ಥಿತಿ ಸಂಚಾರ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಭೂಮಿ ವ್ಯವಹಾರ, ಬಿಸ್ನೆಸ್ ವ್ಯವಹಾರ, ಬೆಳೆಗಳು ಬೆಳೆಯುವಂತಹವು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತರಾಗಿರಿ. ವೈಯಕ್ತಿಕ ನಿರ್ಣಯಗಳನ್ನ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರ ನೋಡಿದ್ರೆ, ಒಂದು ಗುರು ನಿಮಗೆ ಧನಸ್ಥಾನದಲ್ಲಿ ಗುರುಬಲ ಇದೆ. ಹಾಗಾಗಿ ಉನ್ನತ ಸ್ಥಾನದಲ್ಲಿ ಸಂಚಾರ ನಿಮಗೆ ಗುರುವಿನಿಂದ ಪ್ರತಿಫಲ ಇದೆ. 13ರ ನಂತರ ನಿಮಗೆ ಸೂರ್ಯ ಗುರು ಜೊತೆ ಯತಿ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ಕೆಲಸ ಕಾರ್ಯಗಳಿಂದ ದುಡ್ಡು ಬರುವಂತಹದ್ದು. ಹಾಗಾಗಿ ಧರ್ಮ ಕಾರ್ಯದ ರೂಪದಲ್ಲಿ ದುಡ್ಡು ಬರುವಂತಹ ಯೋಗಗಳು. ಸೊ ಈ ಒಂದು ಶುಭ ಫಲದಾಯಕವಾದಂತಹ ದುಡ್ಡು ನಿಮಗೆ ಸೇರತ್ತೆ. 24ರ ನಂತರ ಶುಕ್ರ ಕೂಡ ಈ ಒಂದು ಮೇಷರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ಶುಕ್ರ ಗುರು ಇಬ್ಬರು ಶುಭ ಗ್ರಹಗಳಾಗಿದ್ದಾರೆ. ಅದಕ್ಕೆ 24ರ ನಂತರ ಕೂಡ ಧನ ಪ್ರಾಪ್ತಿ ಯೋಗದಲ್ಲಿ ಬದಲಾವಣೆ, ಅನುಕೂಲಗಳು ಆಗತ್ತೆ, ತೊಂದರೆ ಇರೋದಿಲ್ಲ. ಮತ್ತೆ ಪ್ರಯತ್ನ ಕಾರ್ಯ ವಿಚಾರದಲ್ಲಿ ಪ್ರಾರಂಭದಿಂದ ಶುಭ ಫಲ ಇರುತ್ತೆ. 24ರ ನಂತರ ದುಡ್ಡು ಬರುವಂತಹ ವಿಚಾರವಾಗಿ ಪ್ರಯತ್ನಗಳು ನಡೆಯುತ್ತೆ.
ಈ ಒಂದು ಪ್ರಯತ್ನಗಳಲ್ಲಿ ಕೂಡ ಸಕ್ಸಸ್ ಇದೆ. ಇನ್ನು ಮನೆ ಕಡೆ ವ್ಯವಹಾರ ವಿಚಾರವಾಗಿ ಭೂಮಿ ವ್ಯವಹಾರ ಅಥವಾ ಬೆಳೆಗಳ ವಿಚಾರ, ಈ ಒಂದು ವಿಚಾರದಲ್ಲಿ 10ನೇ ತಾರೀಕುವರೆಗೂ ಸ್ವಲ್ಪ ದುಡ್ಡು ಬರುವಂತ ಸ್ಥಿತಿಯಲ್ಲಿ ಬುಧ ಸಪೋರ್ಟ್ ಮಾಡ್ತಾನೆ. ನಿಮ್ದೇನಾದ್ರು ಸ್ವಸ್ಥಾನದಲ್ಲಿ ಬೆಳೆಗಳಿತ್ತು, ವ್ಯವಹಾರ ಇತ್ತು, ವ್ಯಾಪಾರ ಇತ್ತು ಅಂತಂದ್ರೆ ಶುಭದಾಯಕವಾದಂತಹ ಫಲ, ದುಡ್ಡು ಬರುವಂತಹ ಸ್ಥಿತಿ ಏಪ್ರಿಲ್ 10 ಒಳಗಡೆ ಇರುತ್ತೆ. ಏಪ್ರಿಲ್ 10 ನಂತರ ಯಾವುದೇ ಒಂದು ವ್ಯವಹಾರ, ವ್ಯಾಪಾರ, ವಹಿವಾಟು ಮಾಡಬೇಡಿ. ಬೆಳೆಗಳನ್ನ ಮಾರೋದು ಅಥವಾ ಬೆಳೆಗಳ ಒಂದು ಬೆಳವಣಿಗೆ ಅಭಿವೃದ್ಧಿ ಮಾಡುವಂತ ವಿಚಾರ ಕೈ ಹಾಕೋದು ಇವೆಲ್ಲ ಕೂಡ ಮಾಡಬೇಡಿ. ಮನೆ ಕಡೆ ಮನೆ ಕಟ್ಸೋದಾಗ್ಲಿ, ಭೂಮಿ ತಗೊಳ್ಳುವಂತ ವ್ಯವಹಾರ ಆಗ್ಲಿ ಏಪ್ರಿಲ್ 10 ನಂತರ ಈ ಒಂದು ವಿಚಾರ ಕೈ ಹಾಕ್ಬೇಡಿ. ಸೊ ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಒಂದು ಅಭಿವೃದ್ಧಿ ವಿಚಾರದಲ್ಲಿ, ಸುಖ ಪ್ರಾಪ್ತಿ ಯೋಗದ ವಿಚಾರದಲ್ಲಿ ಒಳ್ಳೆಯ ರೀತಿ ಪ್ರತಿಫಲ, ಒಂದು ಸ್ಥೈರ್ಯ ಇರುತ್ತೆ, ಅಭಿವೃದ್ಧಿದಾಯಕವಾದಂತಹ ಪ್ರತಿಫಲ. 13ರ ನಂತರ ಅಂತೂ ಶ್ರೇಷ್ಠವಾದಂತಹ ಫಲ ವಿದ್ಯಾರ್ಥಿಗಳಿಗೆ ಲಭಿಸುವಂತಹ ಯೋಗ ಇದೆ. ದಂಪತಿಗಳಲ್ಲಿ ಸ್ವಲ್ಪ ಕಸಿವಿಸಿ, ಟೆನ್ಷನ್ಸ್, ಒತ್ತಡ ಇದೆ. ಯಾಕೆಂದ್ರೆ ಜೀವನದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಈ ಒಂದು ಕನ್ಫ್ಯೂಷನ್ಸು 10ನೇ ತಾರೀಕುವರೆಗೂ ಅವರೇಜ್ ಆಗಿರುತ್ತೆ. 10ರ ನಂತರ ಬುಧ ನೀಚ ದೃಷ್ಟಿ ನಿಮ್ಮ ರಾಶಿಯಿಂದಲೇ ಕೂಡ ಸಪ್ತಮ ದೃಷ್ಟಿ ನೋಡೋದ್ರಿಂದ, ಕನ್ಯಾ ರಾಶಿಯನ್ನು ನೋಡೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯೆ ವ್ಯತ್ಯಯ ವೈಪರೀತ್ಯಗಳು, ಟೆನ್ಷನ್ಸ್ ಬರುವಂತಹದ್ದು, ಯಾವುದೋ ಒಂದು ವ್ಯವಹಾರ ಕಶ್ವಿಸಿ ಆಗುವಂತಹದ್ದು, ಸಂಬಂಧಗಳಲ್ಲಿ ಬದಲಾವಣೆಗಳಾಗುವಂತಹದ್ದು ಬಂದ್ಬಿಡುತ್ತೆ. ಇದರಿಂದ ಸ್ವಲ್ಪ ಜಾಗೃತಿಯಿಂದ ನೀವು ಇರೋದು ಉತ್ತಮ ಫಲ. ಆರೋಗ್ಯ ವಿಚಾರ ನೋಡಿದ್ರೆ ಶ್ರೇಷ್ಠವಾದಂತ ಆರೋಗ್ಯ ಇದೆ. ಒಳ್ಳೆ ರೀತಿ ಆರೋಗ್ಯ ಕಾಪಾಡ್ಕೊತಾ ಇದ್ದೀರಾ. ಯಾವುದೇ ರೀತಿ ಎಡವಟ್ಟುಗಳಿಲ್ಲ, ಅಷ್ಟು ಮಟ್ಟಿಗೆ ಏನು ಟೆನ್ಷನ್ಸ್ ಇಲ್ಲ. ಪ್ರಾರಂಭ ದಿನದಿಂದ ಹಿಡಿದು ಈ ಒಂದು ಏಪ್ರಿಲ್ ಅಂತ್ಯದವರೆಗೂ ಕೂಡ ಒಳ್ಳೆಯ ರೀತಿಯ ಆರೋಗ್ಯ ಸ್ಥಿತಿ ಇರುತ್ತೆ. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ಭಾಗ್ಯ ಪ್ರಾಪ್ತಿ ವಿಚಾರಕ್ಕೆ ನೋಡಿದ್ರೆ ಸ್ವಲ್ಪ ಪ್ರಾರಂಭದಲ್ಲಿ 23ನೇ ತಾರೀಕುವರೆಗೂ ಖರ್ಚುಗಳು ಜಾಸ್ತಿ ಇರುತ್ತೆ. ಏಪ್ರಿಲ್ 23ರವರೆಗೂ ದುಡ್ಡು ಅವರೇಜ್ ಆಗಿ ಖರ್ಚು ಮಾಡ್ತಾ ಇರ್ತೀರಾ. ನಿಮ್ಮ ಸ್ಥಿತಿಗೆ ಬಾರದಂತ್ರ ಯಾವುದೋ ಟೆನ್ಷನ್ ಬಂತು, ಮಾಡಲೇಬೇಕು, ಅದು ದುಡ್ಡು ಕಮಿಟ್ಮೆಂಟ್ ಕೊಡಲೇಬೇಕು, ಕೊಡ್ತೀರಾ, ಸೆಟ್ಲ್ ಮಾಡ್ಕೊಂತೀರಾ, ಕ್ಲಿಯರ್ ಮಾಡ್ಕೊಂತೀರಾ. ಈ ಒಂದು ಸ್ಥಿತಿಗಳು ನಡೆಯುತ್ತೆ ನಿಮಗೆ. ಹಾಗಾಗಿ ಅದು ಕೂಡ ಒಳ್ಳೆ ರೀತಿನೇ ಆಗಿರುತ್ತೆ. ಆದ್ರೆ ಚಿಂತೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂತಹ ಸ್ಥಿತಿ, ಸಂದಿಗ್ಧ ಸ್ಥಿತಿಗಳನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತ ಸ್ಥಿತಿ ನಿಮಗೆ 23ನೇ ತಾರೀಕುವರೆಗೂ ಬರುತ್ತೆ. ಆ ನಂತರ ಕೂಡ ನಿಮಗೆ ಬರುವಂತಹ ಒಂದು ಭಾಗ್ಯಗಳು ಸ್ವಲ್ಪ ಬದಲಾವಣೆ ಆಗುವಂತಹ ರೀತಿ ನಡೆಯುತ್ತೆ. ಇನ್ನು ವೃತ್ತಿ ಉದ್ಯೋಗದ ವಿಚಾರದಲ್ಲಿ ನೋಡಿದ್ರೆ ಸಾಧಾರಣ ಮಟ್ಟಿಗೆ ದುಡ್ಡು ಬರುವಂತಹ ಸ್ಥಿತಿಯಲ್ಲಿ ನಿಮ್ಮ ಕೆಲಸ ಕಾರ್ಯ ನಡೀತಾ ಇರುತ್ತೆ. ನಿಮಗೆ ಬರುವಂತಹ ದುಡ್ಡಿನ ಸ್ಥಿತಿ, ವೃತ್ತಿ ಸ್ಥಿತಿ ಎರಡೂ ಕೂಡ ಸಮಾನ ಮಟ್ಟದಲ್ಲಿ ಮುನ್ನಡೀತಾ ಇರುತ್ತೆ. ಯಾವುದೇ ರೀತಿ ಹಿಂದಕ್ಕೆ ಬರುವಂತಹದ್ದು, ಕೆಲಸ ಬಿಟ್ಬಿಡ್ಬೇಕಪ್ಪ, ಬೇಡಪ್ಪ ಅನ್ನುವಂಥ ಸ್ಥಿತಿಗಳೇನು ಎದುರಾಗುವುದಿಲ್ಲ. ಒಳ್ಳೆಯ ರೀತಿ ಪ್ರತಿಫಲದಾಯಕ ಅನುಕೂಲತೆಗಳಿರುತ್ತೆ. ಈ ತಿಂಗಳಲ್ಲಿ ಮುಂದುವರಿಯುತ್ತೆ. ಕೆಲಸ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಕೆಲಸ ಸಿಗುವಂತಹದ್ದು, ಕೆಲಸ ಇರೋರಿಗೆ ಬಡ್ತಿ, ಅವರಿಗೆ ಪ್ರಮೋಷನ್ ಸಿಗುವಂತಹದ್ದು ಕೂಡ ನಡೆದೋಗುತ್ತೆ. ಆದಾಯ ಮತ್ತು ಖರ್ಚಿನ ವಿಚಾರ ನೋಡಿದ್ರೆ ಸ್ವಲ್ಪ ಟೆನ್ಷನ್ಗಳಿಗೋಸ್ಕರ ಆದಾಯ ಮತ್ತೆ ಖರ್ಚುಗಳಿಗೋಸ್ಕರ ವ್ಯಯ ಎರಡು ನಡೆಯುತ್ತೆ. ಅಂದ್ರೆ ಬರುತ್ತೆ, ಒಂದು ಸಮಸ್ಯೆ ಇದೆಯಪ್ಪ ಅಂತ ಅರ್ನ್ ಮಾಡ್ತೀರಾ, ಖರ್ಚಿದೆ ಅಂತ ಖರ್ಚು ಮಾಡ್ತೀರಾ. ಎರಡು ಸಮ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗುವಂತಹ ಸ್ಥಿತಿ ಇರುತ್ತೆ. ಸ್ವಲ್ಪ ಚಿಂತೆಯಿಂದ ಕೂಡಿರ್ತಕ್ಕಂತಹದ್ದು, ಅಂದ್ರೆ ಯಾವಾಗಿಂದಲೂ ಇರುತ್ತೆ, ಇದೆಯಲ್ಲಪ್ಪ ಟೆನ್ಷನ್ನು, ಇದು ಸಾಲ ಇದೆ, ಇದು ಸೆಟಲ್ಮೆಂಟ್ ಇದೆ, ಇದು ಮಾಡ್ಬಿಡ್ಬೇಕು ಅನ್ನೋಂಥ ಕಮಿಟ್ಮೆಂಟ್ ಇದೆ ಅನ್ನಿಸ್ತಾ ಇರತ್ತೆ. ಅದು ಇವಾಗ ಮಾಡ್ಕೊಂಡ್ ಬಿಡೋಣ ಅಂತ ಮಾಡ್ಬಿಡ್ತೀರಾ. ಆ ರೀತಿ ಅನುಕೂಲಗಳು ಕೂಡ ಗ್ರಹಗತಿಗಳು ನಿಮಗೆ ಒದಗಿಸುತ್ತೆ. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ, ಫಲ ಇದೆ. ಬಹಳಷ್ಟು ದಂಪತಿಗಳು ಸ್ವಲ್ಪ ಜಾಗೃತಿಯಿಂದರಿ, ಸ್ವಲ್ಪ ವೈಪರೀತ್ಯಗಳಾಗೋ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ. ಮತ್ತು ಸಂಬಂಧಿಕರಲ್ಲಿ ಸ್ವಲ್ಪ ಒಡನಾಟ, ವ್ಯವಹಾರ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ, ಸಂಬಂಧಿಕರ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಇರುತ್ತೆ. ಜಾಗೃತಿಯಿಂದರಿ, ವಿಷ್ಣು ದರ್ಶನ ಮಾಡಿ ಶುಭ ಫಲ ಸಿಗೋದು. ಎಲ್ಲರೂ ಕೂಡ ಶುಭವಾಗ್ಲಿ. ನಮಸ್ಕಾರ.